ದಯವಿಟ್ಟು ಪೊಲೀಸ್ ಇಲಾಖೆಯವರು ಇರ್ಬೋದು, ಆಮೇಲೆ ಇವಾಗ ನೀವೇನ್ ದನ ಉಳಿಸ್ಬೇಕಂತಿದ್ದೀರಾ, ಕೆಲವರು ನಿಸ್ವಾರ್ಥವಾಗಿ ಮಾಡ್ತಾವ್ರಣ್ಣ. ನಾವು ಅವ್ರನ್ನೆಲ್ಲ ನಾವು ಮಾತಾಡಿಲ್ಲ. ಈ ಯಾವ್ದೋ ಈ ಹುಳ ಒಂದು ಸೇರ್ಕೊಂಡು ಒಂದ್ ಹಣ್ಣಕ ಒಂದ್ ಹುಳ ಬಿದ್ರ ಸಾಕಂತೆ ಕೆಡ್ಸಾಕ, ಅವಂದ್ ಯಾವ್ದೋ ತೀಟೆ ತೀರ್ಸ್ಕೊಳಕ ನನ್ನ ಹೆಸರು ಎತ್ತಿ ಮಾತಾಡೋ ಅಂತ ಅವಶ್ಯಕತೆ ಏನಣ್ಣ ಐತೆ? ಅರ್ಥ ಮಾಡ್ರಿ. ತಂದಿಕ್ಕೋದು ಜಾತಿಗಳ ಮಧ್ಯೆ ತಂದಿಕ್ಕೋದು ಏನೇನೋ ಎಲ್ಲ ಕೆಲ್ಸಗಳು. ಆಮೇಲೆ ಬಸವಣ್ಣ ದೇವ್ರು ಇದನ್ನೇನೋ ಒಳ್ಳೇದ್ ಮಾಡಲ್ಲ ಅವನಕ. ನಾನ್ ನೋಡೋಣ ನಿಸ್ವಾರ್ಥವಾಗಿ ನಾನು ದುಡಿತಾ ಇದ್ದೀನಿ ದನಕ್ಕ. ಬಂಡವಾಳ ಹಾಕಿ ದನ ತಕೊಂಡ್ಬಂದು ದನ ಮಾರೋರು ನಾವು ದಳ್ಳಾಳಿಗಳಾದ್ರೆ, ನೀನು ಪಿಂಪ್ ಕೆಲಸ ಮಾಡ್ಕೊಂಡಿದ್ದು ಇಲ್ಲಿ ನಮ್ಮನ್ನೆಲ್ಲ ಅಲ್ಲಕಲ್ಕ ಮಾತುಗಳ ಅನ್ನಂಗೆ ನಿನ್ ಮನೆ ದುಡ್ಡು ನಾನು ತಿಂದಿದ್ದೀನ? ಹೇಳ್ರಪ್ಪ ನೀವೇನೇನ ಕಮೆಂಟ್ ಮುಖಾಂತರ ನೀವ್ ಹೇಳ್ರಿ. ನಾನು ಕೇಳಿರೋದೇನ ತಪ್ಪೈತಾ? ನಮ್ ರೈತರ ತಂಟೆಗೆ ಬರ್ಬೇಡ ಅಂತ ಹೇಳ್ದವಾಗ ನಾನ್ ರೈತರನ್ನು ಹಿಡಿಯೋದೆ ಕಸಾಯವ್ರನ್ನು ಹಿಡಿಯೋದೆ ಅಂತ ಆ ಸ್ಟೇಟ್ಮೆಂಟ್ಗಳೆಲ್ಲ ಕಟ್ ಮಾಡಿ ಹಾಕ್ರಪ್ಪ. ಅವನೊಬ್ನ ಗಡ್ಡ ಗೀಸ ಕಾಸ್ಗಳಿಲ್ಲ, ಅವ್ನ ಬಾಯಕ್ ಬರೋ ಮಾತುಗಳು ಎಷ್ಟಣ್ಣ. ಅವ್ನು ಇನ್ನೊಬ್ನು ಗಾಂಡು ನನ್ನ ಮಗನ, ಅವನು ಒಬ್ನು ಮಾತಾಡ್ತಾನೆ ಅವನು ವಿಡಿಯೋ ಮುಂದೆ. ಅವ್ನು ಇದು ತೋರಿಸ್ತೀನಿ, ಅದ್ರನ್ನ ಹಾಕ್ರಿ. ಅವನ್ ಒಂದೊಂದಲ್ಲ ಅಂತಾನೆ ಕೇಸ್ಗಳು ಇವ್ರ ಮೇಲೆ ಇರೋದು, ಯಾವ್ದಾವ್ದೋ ಕೇಸ್ಗಳು. ಆಮೇಲೆ ಆ ಕನಕಪುರದ ಹತ್ರನ ಎಲ್ಲೋ ಒಬ್ರನ್ನ ಸಾಯಿಸ್ಬಿಟ್ರು. ಅಮಾಯಕರು ಹುಡುಗರನ್ನ ಎತ್ಕೊಂಡು ಹೋಗ್ಬಿಟ್ರು ಅಂತೆ ಜೈಲ್ಕ. ನನ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ನಿನ್ನೆ ಮನೆನಿಕ ಫೋನ್ಗಳ ಮೇಲೆ ಫೋನ್ಗಳು. ನಾನು ಹೇಳೋದು ಒಂದೇ, ಇವ್ರ ಬಗ್ಗೆ ಮಾತಾಡ್ಕೊಂಡು ನಮ್ಗೆ ಬರೋದು ಏನು ಇಲ್ಲ, ನಮ್ಗೆ ಬೇಡ ನೋಡಿ.